ನಮಸ್ಕಾರ ಕರುನಾಡಿಗೆ. ನಾನು ನಿಮ್ಮ ಪ್ರೀತಿಯ ಚಪ್ಪಳಾಕಿರ್ಗಿ ಕೀರ್ತನ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ನಮ್ದು ಒಂದಿರ್ಲಿ. ಇದು 6 years ಬ್ಯಾಕ್ ಮಾಡಿರುವಂತಹ ಒಂದು ಕಾರ್ಯಕ್ರಮನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆರಾಸ್ 6 years ಬಿಫೋರ್ ಕೊರೋನಾ ಟೈಮ್ ಅಲ್ಲಿ ನಮ್ಮ ಜೊತೆಗಿದ್ರು ಗಂಗಮ್ಮ ಹಾಗೂ ರೀಟಾ ಅವರು. ಇವತ್ತು ಅಷ್ಟೇ ಗಂಗಮ್ಮ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ. ನಮಸ್ಕಾರ ಗಂಗಮ್ಮ. ಓ ನಮಸ್ಕಾರ ಕಣ್ರಿ, ಹೇಗಿದ್ದೀರಿ? ಚೆನ್ನಾಗಿದ್ದೀರೇನ್ರಿ? ರಿತನ್ಯ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ರಿತನ್ಯ, ನಮಸ್ಕಾರ, ಹೇಗಿದ್ದೀರಾ? ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು. ಗಂಗಮ್ಮ ಅವರೇ, ಕೊರೋನಾ ನಂತರ ನಾವು ಭೇಟಿ ಆಗ್ತಾ ಇದೀವಿ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಕೊರೋನಾ ನಂತರ ಅದಾದ್ಮೇಲೆ ಎಲ್ಲ ಒಂದೇ ಕಂಡ್ರಿ ನಮ್ ಕಡೆ. ಗಂಗಮ್ಮ ಅವರೇ, ನಿಮ್ಮ ಮನೆಯಲ್ಲಿ ದನ ಕರು ಹಾಗೆ ಮಕ್ಳು ಎಲ್ಲರೂ ಹೇಗಿದ್ದಾರೆ? ಓ ಎಲ್ಲ ಚೆನ್ನಾಗದೆ ಕಣ್ರಿ. ಅದೇ ನಮ್ದು ಹೊಸ ಇತ್ತಲ್ವಾ ಗೌರಿ, ಅದು ಕರ ಹಾಕ್ಬೇಕಂಡ್ರಿ. ರಿತನ್ಯ ಅವರೇ, ನಿಮ್ಮ ಡೈಲಿ ರೂಟೀನ್ ಏನೇನ್ ಮಾಡ್ತೀರಾ ಅಂತ ಹೇಳ್ಬೋದಾ ನಮ್ ಜೊತೆಗೆ? ಆ್ಯಕ್ಚುಲಿ ಏನು ಗೊತ್ತಾ, ನಾನು ಬೆಳಗ್ಗೆ ಬೇಗ ಹೇಳೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಬಟ್ ನಾನು 12:30ಗೆ ಎದ್ದೇಳ್ತಾ ಇದ್ದೀನಿ. ಸೊ 12:30ಗೆ ಎದ್ಬಿಟ್ಟು ನಾನು ಬ್ರಷ್ ಅದೆಲ್ಲ ಮುಗಿಸ್ಕೊಂಡು ನಾನು ಬ್ಲಷ್ನ ಅಪ್ಲೈ ಮಾಡ್ಕೊತೀನಿ ಚೀಕ್ಸ್ಗೆ, ಹಾಗೆ ಲಿಪ್ಸ್ಟಿಕ್ ಹಾಕ್ಕೊಂಡು ಜಾಗಿಂಗ್ ಹೋಗ್ಬಿಡ್ತೀನಿ ನಾನು. ಅದಾದಮೇಲೆ ಬಂದು ಜಿಮ್ಮಿಗೆ ಹೋಗ್ತೀನಿ. ಸೊ ದಟ್ ನಾನು ಈವ್ನಿಂಗ್ವರೆಗೂ ಆ್ಯಕ್ಟಿವ್ ಆಗಿರ್ತೀನಿ ಅಂತ. ನಾನು ಈವ್ನಿಂಗ್ವರೆಗೂ ರೀಲ್ಸ್ ಅದು ಇದು ಮಾಡ್ಕೊಂಡಿರ್ತೀನಿ. ಗಂಗಮ್ಮ ಅವರೇ, ನೀವು ಬೆಳಗ್ಗೆ ಎದ್ದ ತಕ್ಷಣ ಏನೇನ್ ಅಡ್ಗೆ ಮಾಡ್ತೀರಾ, ಹೇಗಿರ್ತೀರಾ, ಅದೆಲ್ಲಾನು ನಮ್ಮ ಹತ್ರ ತಿಳಿಸ್ಕೊಡ್ತೀರಾ? ಬೆಳಗ್ಗೆ ಎದ್ದೇಳ್ತೀನ, ಅದು ಕೋಳಿ ಸಿಗೋಕ್ ಮುಂಚೆನೆ ಎದ್ಬಿಡ್ತೀನಿ. ಈ ಹೊಸ ಕರ ಎಲ್ಲ ಕೂಗ್ತಾ ಇರ್ತಾವ, ಪಾಪ ಅವುಗಳಿಗೆ ನೀರ್ ಹಾಕಿ ಆಮೇಲೆ ಮನೆಗ್ ಬಂದು ಗಂಡ ಮಕ್ಳು ಅದು ಸರ್ವೇ ಸಾಮಾನ್ಯ ಅಲ್ವೇನ್ರಿ, ಅದೆಲ್ಲ ನೋಡ್ಕೊಂಡು ಅವ್ರಿಗೆ ಅಡಿಗೆ ಊಟ ಸ್ನಾನ ಪಾನ ಎಲ್ಲ ಮಾಡಿಸಿ ಅವ್ರ ಕೆಲ್ಸ ಸ್ಕೂಲು ಅಂತ ಹೋಗ್ತಾರ್ಕಂಡ್ರಿ. ಆಮೇಲೆ ಪಾತ್ರೆ ಅದು ಇದು ತೊಳೆಯೋದು ಇದೆ ಕಣ್ರಿ ನಮ್ ಕೆಲ್ಸ. ಇನ್ನೇನಿಲ್ಲ ಕಣ್ರಿ. ಕೊರೋನಾ ಆದ್ಮೇಲೆ ಕೊರೋನಾ ಇರೋಕ್ ಮುಂಚೆ ಎಲ್ಲ ಒಂದು ಏನ್ ವ್ಯತ್ಯಾಸ ಇಲ್ಲ ಕಣ್ರಿ. ಗಂಗಮ್ಮ ಅವ್ರ ಹಬ್ಬ ಅಲ್ವಾ, ಏನಂತ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ? ನಾವು ಬೆಳಗ್ಗೆ ಎದ್ದು ಸಗಣಿ ಸಾರಿಸಿ ಮನೆ ಮುಂದೆ ರಂಗೋಲಿ ಹಾಕಿ ಮನೆಯೊಳಗೆ ಹೋಗಿ ಅಡಿಗೆ ಉಪಚಾರ ಪೂಜೆ ಪುನಸ್ಕಾರ ಅಲಂಕಾರ, ಆಮೇಲೆ ಉಪವಾಸ ಮಾಡೋರು ಉಪವಾಸ ಮಾಡ್ತಾರೆ. ನಾವಂತೂ ಪ್ರತಿ ವರ್ಷ ನೀವು ಸಾಗ್ನಿ ಕೀಗ್ನಿ ಅಂತ ಅಂದ್ರಲ್ವಾ? ಓ ನಾನ್ ಹೇಳಿದ್ದು ಹಸುಂದು ಸಗಣಿ. ಹಸು ಕೌ ಗೊತ್ತಾ? ಕೌವು ಸಗಣಿ ಹಾಕುತ್ತಲ್ಲ, ಸಗಣಿ ಅದನ್ನ ತಗೊಂಡು ಮುಂದೆ ಮನೆ ಮುಂದೆ ಹಚ್ಚಿ ಸಾರಿಸ್ತೀವಿ ಅಂತ. ಏನ್ರಿ ಇವುಗಳಿಗೆಲ್ಲ ಈ ಸಗಣಿ ಇವೆಲ್ಲ ಗೊತ್ತಾಗಂಗಿಲ್ಲ. ಸಗಣಿ ಹುಲ್ಲು ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಹೊಸ ಏನು ಕೊರ ಏನು ಅಂತ ಕೇಳ್ತಾ ಇದೀನಿ. ಯಾಕೆ ಇಷ್ಟೊಂದು ರ್ಯಾಶ್ ಆಗ್ತೀರಾ ಗಂಗಮ್ಮ? ಗೊತ್ತಾಯ್ತು ನನಗೆ. ಅದನ್ನ ಇಂಗ್ಲೀಷಲ್ಲಿ ಕೌಡಂಗ್ ಅಂತ ಹೇಳ್ತಾರೆ. ಓಕೆ, ನನಗೆ ಸಾಗ್ನಿ ಗೀಗ್ನಿ ಅಂತ ಹೇಳಿದ್ರಲ್ವಾ, ನಂಗೆ ಸ್ವಲ್ಪ ಗೊತ್ತಾಗಿಲ್ಲ. ನೀವು ಬೇಜಾರು ಮಾಡ್ಕೊಂಬಿಡಿ ಆಯ್ತಾ? ಗಂಗಮ್ಮ ಅವರೇ, ಇವಾಗ ರೀಟಾ ಅವ್ರಿಗೆ ನಾವು ಒಂದಷ್ಟು ಅಡ್ಗೆನ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀನಿ. ಸೊ ನಿಮ್ಮ ಅನಿಸಿಕೆ ಏನು? ಇವಾಗಿನ ಜನರೇಷನ್ ಅವರು ಯಾವ್ಯಾವ ತರ ಅಡ್ಗೆನ ಕಲ್ತ್ಕೊಬೇಕು? ಅಲ್ಲ ಕಣ್ರಿ, ಇವಾಗ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಸಾಕು ಕಣ್ರಿ, ಯಾವ್ಯಾವ ಅಡ್ಗೆ ಬೇಕು, ಇಲ್ಲಿದ್ ಬೇಕಾ ಪಾರಿಂದ ಬೇಕಾ ಬೇರೆ ವಿದೇಶಿಂದ ಬೇಕಾ, ವಿದೇಶಿಂದೆಲ್ಲ ಕೊಡ್ತಾರೆ ಕಣ್ರಿ. ಪಾರಿಂದು ಐಟಮು ಅದೆಲ್ಲ ಮಾಡ್ಬೋದು ಕಣ್ರಿ ಯೂಟ್ಯೂಬ್ ನೋಡ್ಕೊಂಡು. ನಾವೇನ್ ಹೇಳ್ಕೊಡಂಗಿಲ್ರಿ ಅವ್ರಿಗೆ. ಹಾಂ, ಎಸ್ ಗಂಗಮ್ಮ, ನೀವು ತುಂಬ ಅಪ್ಡೇಟ್ ಆಗಿದ್ದೀರಾ ನೋಡಿ. ನಾನು ಕೂಡ ಕಲ್ತ್ಕೊಂಡಿದ್ದೀನಿ. ಡೆಸರ್ಟ್ ಮಾಡ್ತೀನಿ, ಕಾಫಿ ಮಾಡೋದು ಕಲ್ತ್ಕೊಂಡಿದ್ದೀನಿ, ಹಾಗೆ ಉಪ್ಪಿಟ್ಟು ಕೂಡ ಮಾಡ್ತೀನಿ. ನಾನು ಸ್ವಲ್ಪ ಸ್ವೀಟ್ಸ್ ಇಷ್ಟ. ಅದರಲ್ಲಿ ಬಂದು ಕಾಡು ಬಂಗ್ಲೆ ಮತ್ತು ಓಡ್ಬಟ್ಟು ಇದೆರಡೂ ತುಂಬಾ ಇಷ್ಟ. ಇದ್ಯಾವ್ದಿದು? ಈ ತರ ಎಲ್ಲ ನಾನು ಐಟಮ್ಸ್ ನೇಮೇ ಕೇಳಿಲ್ವಲ್ಲ. ಯಾವ ಸ್ವೀಟ್ ಇದು ಅಂತ. ಈಸಿ ಕೋಡ್ಬಳೆ ಒಬ್ಬಟ್ಟು. ಅದಾದ್ಮೇಲೆ ನನಗೆ ಎಲಿಫೆಂಟ್ ಗಾಡ್ ಫೆಸ್ಟಿವಲ್ ದಿನ ಮಾಡ್ತಾರಲ್ವಾ, ಕಾಡು ಹೇಟ್. ಅವ್ವ ರಿತನ್ಯ, ಅದು ಎಲಿಫೆಂಟ್ ಗಾರ್ಡ್ ಅಲ್ಲ ಕಣವ, ಗಣೇಶ ಅಂತ ಕರಿಬೇಕು. ಎಲಿಫೆಂಟ್ ಗಾರ್ಡು ಆಮೇಲೆ ಇದ್ಯಾವ್ದು ಫೆದರ್ ಗಾರ್ಡು ಅಂತೆಲ್ಲ ಕರಿಬಾರ್ದು ಕಣವ, ದೇವ್ರು. ಗಣೇಶ ಆಯಿತು ಕಣವ. ಹಾಂ, ಎಕ್ಸಾಕ್ಟ್ಲಿ ಗಂಗಮ್ಮ, ನೀವಂತೂ ಕರೆಕ್ಟಾಗಿ ಹೇಳಿದ್ರ. ಒಂದು ಸ್ವಲ್ಪ ರಾಂಗ್ ಆಯಿತು. ಹೇಳ್ತಾರೆ ಕಣ್ರಿ, ಆದ್ರೆ ಸ್ವಲ್ಪ ಬೇರೆ ರೀತಿ ಹೇಳ್ತಾರೆ ಕಣ್ರಿ ಅವರು. ರಿತನ್ಯ ಅವರೇ, ಯು ಆರ್ ಅನ್ಬಿಲೀವೇಬಲ್. ಓಕೆ ಆಡಿಯನ್ಸ್, ಯಾರಾದ್ರೂ ರಿತನ್ಯ ಅವ್ರ ತರ ಇದ್ರೆ ಕೆಳಕೊಟ್ಟಿರುವಂತಹ ನಂಬರ್ಗೆ ನೀವು ಮೆಸೇಜ್ ಮಾಡಿ, ಹಾಗೆ ನಿಮ್ಮ ಇಂಟ್ರೊಡಕ್ಷನ್ ವಿಡಿಯೋನ ಕಳಿಸಿ. ನಿಮ್ಮಲ್ಲೇ ಒಬ್ರು ಯಾಕೆ ಸೆಲೆಕ್ಟ್ ಆಗಬಾರ್ದು ನೆಕ್ಸ್ಟ್ ಗೆಸ್ಟ್ ಆಗಿ? ಅಂಟಿಲ್ ಐ ಕಮ್ ಬೈ ನೆಕ್ಸ್ಟ್, ಸ್ಟೇ ಟ್ಯೂನ್ಡ್, ಲವ್ ಯು ಆಲ್. ನಮ್ದು